ನಾನೇ ಪ್ರಾರ್ಥಿಸಿದೆನು. ಜೆ. ಶ್ಯಾಮ್ ಜೆಬೆದುರೈ. ಅಧ್ಯಾಯ 4. 10 ನೀತಿವಂತರು. ಅಬ್ರಾಮನು, ಸ್ವಾಮಿ, ನೀನು ಸಿಟ್ಟಾಗಬಾರದು. ಇನ್ನು ಒಂದೇ ಸಾರಿ ಮಾತನಾಡುತ್ತೇನೆ. ಒಂದು ವೇಳೆ 10 ಮಂದಿ ಸಿಕ್ಕಿದರೆ ಎನ್ನಲು ಆತನು 10 ಮಂದಿಯ ನಿಮಿತ್ತವೂ ಅದನ್ನು ಉಳಿಸುವೆನು, ನಾಶ ಮಾಡುವುದಿಲ್ಲ ಅಂದನು. ಆದಿಕಾಂಡ 18:32. ಸೊದೋಮ್ ಗೊಮೋರನ ಪಟ್ಟಣವು ದೇವರ ಕೋಪಾಗ್ನಿಗೂ ನಾಶಕ್ಕೂ ತುತ್ತಾಗಿದ್ದವು. ಅವರ ಪಾಪವು ಬಹಳ ಭಯಂಕರವಾಗಿದ್ದುದರಿಂದ ಕರ್ತ ನ್ಯಾಯ ತೀರ್ಪು ಆ ಪಟ್ಟಣದ ಮೇಲೆ ಬಂದಿತ್ತು. ಅಬ್ರಾಮನು ಆ ಪಟ್ಟಣಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು, ದೇವರೇ, ಒಂದು ವೇಳೆ ಪಟ್ಟಣದಲ್ಲಿ 50 ನೀತಿವಂತರು ಇರಬಹುದು, ದುರ್ಮಾರ್ಗಿಗಳ ಜೊತೆಯಲ್ಲಿ ನೀತಿವಂತರನ್ನು ನಾಶ ಮಾಡುವುದು ನಿನಗೆ ದೂರವಾಗಲಿ. ದುರ್ಮಾರ್ಗಿಗಳನ್ನು ನೀತಿವಂತರನ್ನು ಸರಿಸಮವಾಗಿ ನಡೆಸುವುದು ನಿನಗೆ ದೂರವಾಗಲಿ. ಸರ್ವಲೋಕದ ನ್ಯಾಯಾಧಿಪತಿಯಾದ ನೀನು ನ್ಯಾಯವನ್ನು ನಡೆಸದೆ ಇರುವೆಯಾ? ಈ 50 ನೀತಿವಂತರ ನಿಮಿತ್ತ ಪಟ್ಟಣವನ್ನು ನಾಶ ಮಾಡಬೇಡ ಎಂದು ಪ್ರಾರ್ಥಿಸಿದನು. ಕರ್ತನು ಅಬ್ರಾಮನನ್ನು ನೋಡಿ, ಸೊದೋಮಿನಲ್ಲಿ 50 ಮಂದಿ ನೀತಿವಂತರನ್ನು ಕಂಡರೆ ಅವರುಗಳ ನಿಮಿತ್ತ ಆ ಸ್ಥಳವನ್ನು ಕಾಪಾಡುವೆನು. ಆದರೆ ಅಲ್ಲಿ 50 ಮಂದಿ ನೀತಿವಂತರು ಸಿಕ್ಕಲಿಲ್ಲ. ಅಬ್ರಹಾಮನು ತಿರುಗಿ ದೇವ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ, ಒಂದು ವೇಳೆ 45 ಜನ ಇರಬಹುದು, ಒಂದು ವೇಳೆ 40 ಜನ ಇರಬಹುದು, ಅದರ ನಿಮಿತ್ತವಾಗಿ ನಾಶ ಮಾಡದೆ ಉಳಿಸುವೆಯಾ ಎಂದು ಅಂಗಲಾಚಿದನು. ಆದರೆ ಅಲ್ಲಿ 40 ನೀತಿವಂತರು ಸಿಕ್ಕಲಿಲ್ಲ, 30 ನೀತಿವಂತರೂ ಇಲ್ಲ. ಕೊನೆಯದಾಗಿ ಕರ್ತನು, 10 ಮಂದಿ ನೀತಿವಂತರಿದ್ದರೂ ನಾನು ಅದನ್ನು ನಾಶ ಮಾಡುವುದಿಲ್ಲ ಅಂದನು. ಆದಿಕಾಂಡ 18:32. ಆ ಪಟ್ಟಣದಲ್ಲಿ ಒಬ್ಬನೇ ಒಬ್ಬ ನೀತಿವಂತನಿದ್ದನು, ಅವನೇ ಲೋಟನು. ಅವನು ಇನ್ನು 9 ಮಂದಿ ನೀತಿವಂತನನ್ನು ಅಲ್ಲಿ ಕರ್ತನ ಬಳಿಗೆ ಸೇರಿಸಬಹುದಾಗಿತ್ತು. ಅವನು ಆತ್ಮಗಳ ಆದಾಯ ಮಾಡುವನಾಗಿ ಆ ಪಟ್ಟಣದ ನಾಶವನ್ನು ಕಾಣಬೇಕಾಯಿತು. ದೇವಮಗುವೆ, ನಾವು ನೀತಿವಂತರನ್ನು ಉಂಟು ಮಾಡುವರಾಗಬೇಕು. ನಮ್ಮ ಮೂಲಕ ಅನೇಕರು ಕ್ರಿಸ್ತನ ಬಳಿಗೆ ಬಂದು ಆತನ ರಕ್ತದಿಂದ ತೊಳೆಯಲ್ಪಟ್ಟು ಆತನ ನೀತಿಗೆ ಬಾಧ್ಯಸ್ಥರಾಗಬೇಕು. ದೇವಮಗುವೆ, ನಿನ್ನ ಗ್ರಾಮ ಪಟ್ಟಣಗಳು ನಿನ್ನ ಜವಾಬ್ದಾರಿಯಲ್ಲಿದೆ ಎಂಬುದನ್ನು ಮರೆಯಬೇಡ. ಅದನ್ನು ನಾಶನದಿಂದ ತಪ್ಪಿಸಿ ಕಾಪಾಡಲು ನಿನ್ನನ್ನು ಅಲ್ಲಿರಿಸಿದ್ದಾನೆ ಎಂಬುದನ್ನು ಮರೆಯದಿರು. ನಿನ್ನ ಮನೆಯಲ್ಲಿ ಪ್ರಾರ್ಥನಾ ಕೂಟಗಳನ್ನು ಏರ್ಪಡಿಸುವೆಯಾ? ಇಲ್ಲವೇ ಈಗಲೇ ಸುವಾರ್ತೆ ಸೇವೆಯನ್ನು ಮಾಡಲು ಆರಂಭಿಸುವೆಯಾ? ಅದು ನಿನ್ನ ಕೈಯಲ್ಲಿದೆ. 10 ಮಂದಿ ನೀತಿವಂತರನ್ನಾದರೂ ನಿನ್ನ ಮೂಲಕವಾಗಿ ಈಗಲೇ ಕ್ರಿಸ್ತನ ಬಳಿಗೆ ತರಲು ತೀರ್ಮಾನಿಸು. ಯೋನನನ್ನು ನೋಡಿರಿ, ಅವನು ನಿನವೆ ಪಟ್ಟಣಕ್ಕೆ ಹೋದನು. ಅವನು ಮಾಡಿದ ಒಂದೇ ಪ್ರಸಂಗದ ನಿಮಿತ್ತವಾಗಿ ಅಲ್ಲಿದ್ದ 1,20,000 ಜನರು ದೇವರ ಕಡೆಗೆ ತಿರುಗಿಕೊಂಡರು. ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟರು, ಅತ್ತರು, ಗೋಳಾಡಿದರು, ಕರ್ತನ ಮುಖವನ್ನು ನೋಡಿದರು. ಹಳೆಯ ಒಡಂಬಡಿಕೆಯ ಭಕ್ತನಾದ ಯೋನನಿಂದ ಅಷ್ಟು ಜನರ ಹೃದಯವನ್ನು ಒಂದೇ ಸಮಯದಲ್ಲಿ ಕರ್ತನ ಕಡೆಗೆ ತಿರುಗಿಸಲು ಸಾಧ್ಯವಾಗುವಂತೆ ಮಾಡಿದ ಕರ್ತನು ನಿಶ್ಚಯವಾಗಿಯೂ ನಿನ್ನಿಂದಲೂ ಸಾಧ್ಯವಾಗುವಂತೆ ಮತ್ತು ನಿನವೆ ಪಟ್ಟಣವು ರಕ್ಷಿಸಲ್ಪಟ್ಟ ಹಾಗೆಯೇ ನಿನ್ನ ಗ್ರಾಮವನ್ನು ರಕ್ಷಣೆ ಹೊಂದುವಂತೆ ಮಾಡಲು ಸಾಧ್ಯ. ಎಸ್ತೇರ್ ರಾಣಿಯನ್ನು ನೋಡಿರಿ, ಅವಳು ಒಬ್ಬ ಸ್ತ್ರೀ, ಹೌದು, ದೊಡ್ಡ ಪ್ರಸಂಗಿ ಅಲ್ಲ, ಸುವಾರ್ತಿಗಳೂ ಅಲ್ಲ, ಆದರೆ ಮೊಣಕಾಲಿನ ಬಲವನ್ನು ಅವಳು ಅರಿತಿದ್ದಳು. 3 ದಿನಗಳು ಹಗಲು ರಾತ್ರಿ ಮೊಣಕಾಲೂರಿ ಉಪವಾಸವಿದ್ದು ಪ್ರಾರ್ಥಿಸಿ ಅಷ್ಟು ಜನ ಯಹೂದ್ಯರನ್ನು ರಕ್ಷಿಸಿದಳು. ದೇವಮಗುವೆ, ನಿನ್ನ ಮೊಣಕಾಲಿನ ಬಲವನ್ನು ನೀನು ಅರಿತುಕೊಳ್ಳುವುದು ನಿನ್ನ ಕೈಯಲ್ಲಿದೆ. ನೀತಿವಂತನ ಅತ್ಯಾಸಕ್ತಿ ವಿಜ್ಞಾಪನೆಯು ಬಹು ಬಲವಾಗಿದೆ. ಯಾಕೋಬ 5:16. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು.
ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.